ನಾಲ್ಕನೇ ತರಂಗದಲ್ಲಿ ಏನು ಪ್ರತಿಪಾದನೆ ಮಾಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಉತ್ತಮಾಧಿಕಾರಿಯ ವಿಷಯವನ್ನು ನಿರೂಪಣ ಮಾಡ್ತೇವಂತ ಪ್ರತಿಜ್ಞೆ ಮಾಡಿದರೆ. ಅದಕ್ಕೆ ನಿನ್ನಿನ ದಿವಸ ನಾವು ಏನು ನೋಡಿದೆವಪ್ಪ ಅಂತ ಕೇಳಿದ್ರೆ, 131ನೇ ಅಂಕದಲ್ಲಿ ಯಾವ ಅಖ್ಯಾತಿಯ ಮತ ಖಂಡನವನ್ನು ಮಾಡಿದರು. ಶ್ರೀ ಗುರುರ್ವಾಚ್ ದುವ ಏನ್ ಹೇಳ್ತಾರೆ, ಖ್ಯಾತಿ ಅನಿರ್ವಚನೀಯ ಲಕಿ ಪಂಚಮತಿನತೆ ಅವರ ಯುಕ್ತಿಹೀನ ಮತಚಾರಿ ಏ ಮಾನಹು ಭ್ರಮಕಿ ಠೌರ. ಅದರ ಟೀಕಾ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಹೇ ಶಿಷ್ಯ, ಭ್ರಮದ ಸ್ಥಾನದಲ್ಲಿ ಈ 4 ಖ್ಯಾತಿಗಳಿಗಿಂತಲೂ ಬೇರೆಯಾಗಿರುವ 5ನೆಯ ಅನಿರ್ವಚನೀಯ ಖ್ಯಾತಿಯನ್ನು ತಿಳಿ. ಅಲ್ಲದೆ ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯಥಾ ಖ್ಯಾತಿ ಮತ್ತು ಅಖ್ಯಾತಿ ಈ 4 ಮತಗಳು ಯುಕ್ತಿಹೀನಗಳಾಗಿರುತ್ತವೆ. ಈ ನೀ 4 ಮತಗಳನ್ನು ಕೇಳ್ಕೊಂಬಂದಿದತ್ ಏನ್ ಹೇಳಿದಲ್ಲ, ಅವು 4 ಯುಕ್ತಿಹೀನದವು, ಯುಕ್ತಿ ಸಹಿತ ಇಲ್ಲವು. ಆ ಯುಕ್ತಿಹೀನಗಳಿದ್ದರಿಂದ ಅವುಗಳನ್ನು ಬಿಟ್ಟು ಬಿಡು. ಈಗ ನಾವೇನು ಹೇಳ್ತೇವೆ, 5ನೇದ್ದು ಅನಿರ್ವಚನೀಯ ಖ್ಯಾತಿ, ಅದು ಯುಕ್ತಿ ಸಹಿತದ. ಅದನ್ನು ತಿಳ್ಕುವಂತ ವೇದಾಂತಿಗಳು, ಗುರುಗಳು ಉತ್ತಮಾಧಿಕಾರಿಯಾದ ತತ್ವದೃಷ್ಟಿಗೆ ಹೇಳಿದರು. ಯಾವ ಪ್ರಕಾರ ಉತ್ತರೋತ್ತರ ಮತಗಳ ನಿರೂಪಣದಲ್ಲಿ 3 ಮತಗಳು ಅಸಂಗತವೆಂದು ಹೇಳಲ್ಪಟ್ಟಿವೆಯೋ, ಅದರಂತೆ ಅಖ್ಯಾತಿ ಮತವಾದರೂ ಕೂಡ ಅಸಂಗತವಿರುತ್ತದೆ. ಯಾಕಂದರೆ ಇದು ಸರ್ಪವಿರುತ್ತದೆ. ಈ ಜ್ಞಾನದಲ್ಲಿ ಮೊದಲು ಇದಂ ಎಂಬ ಅಂಶವು ಸಾಮಾನ್ಯ ಜ್ಞಾನ ರೂಪದಲ್ಲಿ ಪ್ರತ್ಯಕ್ಷವಿರುತ್ತದೆ ಮತ್ತು ಸರ್ಪವಿರುತ್ತದೆ. ಇಷ್ಟು ಅಂಶವು ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣ ಜ್ಞಾನವಿರುತ್ತದೆ. ಇದು ಅಖ್ಯಾತಿವಾದಿಯ ಮತವಿರುತ್ತದೆ. ಹಿಂಗೆ ನಾವು ಒಡಂಬಟ್ಟನ 2 ಜ್ಞಾನಗಳನ್ನು ಒಡಂಬಟ್ಟನಲ್ಲ, ಇದು ಅಖ್ಯಾತಿ ಮತ ಅದ. ಅಲ್ಲಿ ಎಲ್ಲಿ ಬ್ರಹ್ಮಸ್ಥಾನದಲ್ಲಿ ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣವನ್ನೇ ಒಪ್ಪಿ, ಈಗ ಎದುರಿನಲ್ಲಿರುವ ಹಗ್ಗದಲ್ಲಿ ಸರ್ಪದ ಜ್ಞಾನವನ್ನು ಅಂಗೀಕರಿಸದಿದ್ದರೆ, ಎದುರಿನಲ್ಲಿರುವ ಹಗ್ಗದಿಂದ ಪುರುಷನು ಭಯಪಟ್ಟು ತಿರುಗಿ ಓಡಿ ಹೋಗುತ್ತಾನೆ. ಆ ಭಯವಾಗಲಿ ಮತ್ತು ಓಡುವುದಾಗಲಿ ಆಗಬಾರದಾಗಿತ್ತು. ಅಪೂರ್ವದಲ್ಲಿ ನೋಡಲ್ಪಟ್ಟ ಸ್ಮರಣ ಆಗಿತ್ತಂದ್ರೆ ಭಯ ಆಗಬಾರ್ದು ಮತ್ತು ಓಡಿ ಹೋಗಬಾರ್ದು. ನೀ ಯಾರೇ ನೆನಪಾದ್ರೂ ಓಡಿ ಹೋಗ್ತಾರೇನು? ನೆನಪಾದ್ರೂ ಓಡಿ ಹೋಗಂಗಿಲ್ಲ. ಹಾವು ಸಮ್ಮುಖ ನೋಡೇನಂತೇಳಿ ಓಡಿ ಹೋಗ್ತಾನ. ಆದ್ದರಿಂದ ಎದುರಿನಲ್ಲಿರುವ ಹಗ್ಗದಲ್ಲಿಯೇ ಸರ್ಪದ ಜ್ಞಾನವಿರುತ್ತದೆ ಹೊರತು ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣವಲ್ಲ. ನೀ ಸ್ಮರಣ ಅಂತ ಹೇಳ್ತಿಲ್ಲ, ಅದು ಸ್ಮರಣ ಅಲ್ಲದು. ಸಮ್ಮುಖದಲ್ಲಿ ಎದುರಿನ ಹಗ್ಗದಲ್ಲೇ ನಿನಗೆ ಹಾವು ಕಾಣಿಸದದು. ಹಾವು ಕಾಣಿಸತ್ತೇಳಿನೇ ಭಯಪಟ್ಟು ಓಡಿ ಹೋಗ್ಲಾಗತ್ತನೋ. ನೆನಪಾಯ್ತಂದ್ರೆ ಯಾರೇ ಓಡಿ ಹೋಗ್ತಾರೇನು? ಓಡಿ ಹೋಗಂಗಿಲ್ಲ. ನಿನ್ನ ಮಾತು ಅತ್ಯಂತ ಸಂಗತದ. ಒಂದು ನೋಟ್ ಆಗಿಲ್ಲ ನೋಡ್ರಿ ಪೌರ ಈ ಕಾಂಪ್ರೆಸ್ ಕಾಲದಾಗ. ಓಂ ನಮ ಶಿವರಿ. ಓಂ ನಮ ಶಿವಾಯ. ಇದು ನೋಟ್ ಮಾಡ್ರಿ ಎಲ್ಲಾರು. ಒಬ್ರದ್ದು ಯಾರ್ದು ನೋಟ್ ಆಗಿಲ್ಲ. ಎಲ್ಲಾರು ಮ್ಯೂಟ್ ಮಾಡ್ರಿ. ವಯಸ್ಸು ಇವು ಆಗಲ್ದು ಗದ್ದಲ್ ಮಾಡ್ತೀರಿ. ಇನ್ನು 132ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ, ಅಥವಾ 1ನೇ ಕಡ
ವಿಶೇಷ ರೂಪದಿಂದ ರಜ್ಜುವಿನ ಯಥಾರ್ಥ ಜ್ಞಾನವಾದ ನಂತರ ಈ ರೀತಿ ಬಾಧ ಹೊಂದುತ್ತದೆ. ಹೆಂಗ್ರಿ? ವಿಶೇಷ ರೂಪದಿಂದ ರಜ್ಜುವಿನ ಯಥಾರ್ಥ ಜ್ಞಾನವಾದ ನಂತರ, ವಿಶೇಷ ಏನು? ಹಗ್ಗದ್ದು ರಜ್ಜು, ಅದರದು ಗುಂಜ ಪುಂಜ ತ್ರಿವಲಾಕಾರ, ಇದು ಹಗ್ಗದಂಥೇಳಿ ರಜ್ಜುವಿನ ಯಥಾರ್ಥ ಜ್ಞಾನವಾದ ನಂತರ ಈ ರೀತಿ ಬಾಧ ಹೊಂದುತ್ತದೆ. ಏನೆಂದರೆ, ರಜ್ಜುವಿನಲ್ಲಿ ನನಗಾದ ಸರ್ಪದ ಜ್ಞಾನವು ಮಿಥ್ಯೆಯಾಗಿತ್ತು. ಈ ಬಾಧದಿಂದಲೂ ಕೂಡ ರಜ್ಜುವಿನಲ್ಲಿಯೇ ಸರ್ಪದ ಜ್ಞಾನವಾಗುತ್ತದೆ, ಸ್ಮರಣ ಅಲ್ಲದು. ನೋಟ್ ಯಾಕೆ ಮಾಡಲ್ರಿ ಮಹೇಶ್ ಅಣ್ಣವರು? ಒಂದು ನೋಟ್ ಆಗಿಲ್ಲ ನೋಡ್ರಿಪ್ಪ, ಯಾರ್ದದ? ಇನ್ನೊಮ್ಮೆ ಕಟ್ಟಾಗಿ ಬರ್ರಿ, ಇನ್ನೊಮ್ಮೆ ಕಟ್ಟಾಗಿ ಬರ್ರಿ. ಹಾ, ನೋಡ್ರಿ ಏನಂತಾರ್ರಿ? ವಿಶೇಷ ರೂಪದಿಂದ ರಜ್ಜುವಿನ, ಈಗ ಸರಿ ಅದೇನ್ರಿ ಪರ? ಹಾ, ಒಂದೇ ಕಡೆ ನೋಡ್ರಿ ಏನಂತಾರ? ವಿಶೇಷ ರೂಪದಿಂದ ರಜ್ಜುವಿನ ಯಥಾರ್ಥ ಜ್ಞಾನವಾದ ನಂತರ ಈ ರೀತಿ ಬಾಧ ಹೊಂದುತ್ತದೆ. ಏನೆಂದರೆ, ರಜ್ಜುವಿನಲ್ಲಿ ನನಗಾದ ಸರ್ಪದ ಜ್ಞಾನವು ಮಿಥ್ಯೆಯಾಗಿತ್ತು. The person you are speaking with has put your call on hold. Please. ಈ ಬಾಧದಿಂದಲೂ ಕೂಡ ರಜ್ಜುವಿನಲ್ಲಿಯೇ ಸರ್ಪದ ಜ್ಞಾನವಾಗುತ್ತದೆ. ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮರಣವಲ್ಲ. ನೀನ್ ಅಖ್ಯಾತಿ ಮಾತ ಹೇಳಕತಿಯಲ್ಲ, ನೀ ಸ್ಮರಣ ಆಗ್ಯದಂತಿಯಲ್ಲ, ಅದು ಸ್ಮರಣ ಅಲ್ಲ. ಒಂದು ವೇಳೆ ಸ್ಮರಣ ಇತ್ತಂದ್ರೆ ಅಂಜಿ ಓಡಿ ಹೋಗಬಾರದು. ಭಯಪಟ್ಟು ಅಂಜಿ ಓಡ್ತಾನಂದ್ರೆ ಅದು ಸ್ಮರಣ ಅಲ್ಲ. ಸಮ್ಮುಖದಲ್ಲೇ ನೋಡ್ಯ ನಾವು ಎದುರಿಗೆ. ಮತ್ತು ಇನ್ನು ಎರಡನೇ ಕಡ, ಇದು ಸರ್ಪವಿರುತ್ತದೆ ಎಂಬುದಾಗಿ ಇಲ್ಲಿ ಒಂದೇ ಜ್ಞಾನ ತೋರುತ್ತದೆ, ಎರಡಲ್ಲ. ನೀ ಎರಡು ಜ್ಞಾನ ಹೇಳಿಯಲ್ಲ, ಎರಡು ಜ್ಞಾನ ಇಲ್ಲ ಅಲ್ಲಿ. ಏನಂತ ತೋರ್ಯದ? ಇದು ಸರ್ಪದ ಅಂತ ಅಲ್ಲಿ ಒಂದೇ ಜ್ಞಾನದ, ಒಂದೇ ಜ್ಞಾನ ತೋರುತ್ತದೆ, ಎರಡಲ್ಲ. ಮತ್ತು ಇನ್ನು ಮೂರನೇ ಅಕಡದೊಳಗೆ ಏನ್ ಹೇಳ್ತಾರ? ಒಂದೇ ಕಾಲದಲ್ಲಿ ಅಂತಃಕರಣದಿಂದ ಸ್ಮೃತಿ ರೂಪ ಮತ್ತು ಪ್ರತ್ಯಕ್ಷ ರೂಪ ಎರಡು ಜ್ಞಾನಗಳು ಹುಟ್ಟುವುದಿಲ್ಲ. ಒಂದೇ ಕಾಲದಲ್ಲಿ ಎರಡು ಜ್ಞಾನ ಹುಟ್ಟಂಗಿಲ್ಲ. ಒಂದು ಸ್ಮೃತಿ, ಒಂದು ಪ್ರತ್ಯಕ್ಷ, ಎರಡು ಜ್ಞಾನಗಳು ಹುಟ್ಟುವುದಿಲ್ಲ. ಆದ್ದರಿಂದ ಅಖ್ಯಾತಿ ಮತವಾದರೂ ಕೂಡ ಅತ್ಯಂತ ಅಸಂಗತವಿರುತ್ತದೆ. ನೀ ಏನು ಎರಡು ಜ್ಞಾನ ಹೇಳಿಯಲ್ಲ, ಒಂದು ಸಾಮಾನ್ಯದ ಪ್ರತ್ಯಕ್ಷ ಜ್ಞಾನ, ಸರ್ಪದ ಸ್ಮೃತಿ ಜ್ಞಾನ ಅಂತ ಏನು ಎರಡು ಹೇಳಿವಿ, ಎರಡು ಜ್ಞಾನ ಒಂದೇ ಅಂತಃಕರಣದಲ್ಲಿ ಏಕಕಾಲದಲ್ಲಿ ಅವು ಹುಟ್ಟುವುದಿಲ್ಲ. ಅವು ಜ್ಞಾನ ಎರಡಿಲ್ಲಪ್ಪ, ಒಂದೇ ಅದ. ಆದ್ದರಿಂದ ಅಖ್ಯಾತಿ ಮತವಾದರೂ ಕೂಡ ಅತ್ಯಂತ ಸಂಗತವಿರುತ್ತದೆ. ಇಲ್ಲಿ ಅಖ್ಯಾತಿ ಅನ್ನೋದ್ರ ಮ್ಯಾಗ 163ನೇದೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನ್ ಹೇಳ್ತಾರ? ಇದರ ವಿಶೇಷ ಕಥನ ಮತ್ತು ಖಂಡನವನ್ನು ವೃತ್ತಿ ರತ್ನಾವಳಿಯ 13ನೆಯ ರತ್ನದಲ್ಲಿ ಮತ್ತು ವೃತ್ತಿ ಪ್ರಭಾಕರದ 7ನೆಯ ಪ್ರಕಾಶದಲ್ಲಿ ಮಾಡಿರುತ್ತದೆ. ಅಖ್ಯಾತಿ ಮತದ್ದು ವಿಶೇಷ ಅದರ ಖಂಡನ ಅದು ನಾವು ಅಲ್ಲಿ ಮಾಡಿವಿ, ಅಲ್ಲಿ ನೋಡ್ಕೋರಿ ಅಂತ ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಪಂಡಿತ ಪೀತಾಂಬರಜಿಯವರು. ಈ 4 ಮತಗಳ ಪ್ರತಿಪಾದನ ಮತ್ತು ಖಂಡನವನ್ನು ವಿವರಣೆ ಮತ್ತು ಸ್ವರಾಜ್ಯ ಸಿದ್ಧಿ ವಿವರಣನುವಂತ ಗ್ರಂಥ
ಗ್ರಂಥ ಅದು ಆ ಗ್ರಂಥಕರ್ತರು ಯಾರಪ್ಪ? ವಿವರಣಕಾರರು. ವಿವರಣಕಾರರು ಆ ಗ್ರಂಥಕರ್ತೃಗಳು ಯಾರಪ್ಪ ಅಂತ ಕೇಳಿದ್ರೆ ಶ್ರೀ ಪ್ರಕಾಶಾತ್ಮಚರಣ ಮುನಿ. ಈ 4 ಮತಗಳ ಪ್ರತಿಪಾದನ ಮತ್ತು ಖಂಡನವನ್ನು ವಿವರಣೆ ಮತ್ತು ಸ್ವರಾಜ್ಯ ಸಿದ್ಧಿ, ಅದೊಂದು ಗ್ರಂಥ, ಸ್ವರಾಜ್ಯ ಸಿದ್ಧಿ ಮೊದಲಾದ ಗ್ರಂಥಗಳಲ್ಲಿ ವಿಸ್ತಾರದಿಂದ ಬರೆದಿರುತ್ತದೆ. ಪ್ರತಿಪಾದನ ಮತ್ತು ಖಂಡನದ ಯುಕ್ತಿಯು ಕಠಿಣವಿರುವುದರಿಂದ ಅವು ಬಹಳ ಕಠಿಣವತ್ ಹೇಳಿ ಸಂಕ್ಷೇಪವಾಗಿ ಜಿಜ್ಞಾಸುಗಳಿಗೆ ರೀತಿ ಮಾತ್ರವನ್ನು ತಿಳಿಸಿದ್ದೇವೆ. ಅವು ಕಠಿಣವತ್ ಹೇಳಿ ನಾವು ಅವು ಬರೆದಿಲ್ಲ. ಆ ವಿವರಣ ಗ್ರಂಥ ಮತ್ತು ಸ್ವರಾಜ್ಯ ಸಿದ್ಧಿ ಗ್ರಂಥಗಳಲ್ಲಿ ಅಲ್ಲಿ ವಿಸ್ತಾರದ, ಅಲ್ಲಿ ನೋಡ್ಕೋರಿ, ಇಲ್ಲಿ ವಿಸ್ತಾರ ಆಗ್ತದಂತ ಹೇಳಿ ಮತ್ತು ಸಂಕ್ಷೇಪವಾಗಿ ಜಿಜ್ಞಾಸುಗಳಿಗೆ ರೀತಿ ಮಾತ್ರವನ್ನು ತಿಳಿಸಿದ್ದೇವೆ. ವಿಸ್ತಾರವಾಗಿ ನಾವು ಬರೆದಿರುವುದಿಲ್ಲ ಅಂತಾರೆ ಯಾರು? ನಿಚ್ಚಲದಾಸರು. ಇನ್ನ 133ನೇ ಅಂಕದಲ್ಲಿ 5ನೇದಾದ ಏನು? ಅನಿರ್ವಚನೀಯ ಖ್ಯಾತಿ ಹೇಳ್ತಾರ್ರಿ. ಇಲ್ಲಿ ಅನಿರ್ವಚನೀಯ ಖ್ಯಾತಿಕಾರರು ಯಾರು? ಸಿದ್ಧಾಂತಿಗಳು, ಅವರು ವೇದಾಂತಿಗಳು. ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಇರುತ್ತದೆ. ಅದರ ರೀತಿ ಏನದಪ್ಪ ಅಂತ ಕೇಳಿದ್ರೆ, ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಇದೆ, ಅದರ ರೀತಿಯು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ ಅನಿರ್ವಚನೀಯ ಖ್ಯಾತಿ ರೀತಿ ಹೇಳ್ತಾರೆ. ಅಂತಃಕರಣದ ವೃತ್ತಿಯು ನೇತ್ರ ಮೊದಲಾದಗಳ ದ್ವಾರ ಹೊರಟು, ನೇತ್ರ ಒಂದೇ ತೋಳಿಲ್ಲಲ್ರಿ, ನೇತ್ರ ಮೊದಲಾದಗಳ ತೋಂಡ್ರು. ಯಾಕಂದ್ರೆ 2 ಇಂದ್ರಿಯಗಳು ತಿರುಗಾಡಿ ಕೆಲಸ ಮಾಡ್ತಾವ್ರಿ. 3 ಇಂದ್ರಿಯಗಳು ಕುಂಟದವು. ಪಂಚ ಜ್ಞಾನೇಂದ್ರಿಯಗಳಲ್ಲಿ 2 ಕಾಲದವು, ತಿರುಗಾಡ್ತಾವು. 3 ಕುಂಟದವು, ಕುತ್ತಲೆ ಕೆಲಸ ಮಾಡ್ತಾವು. 2 ಕಾಲಿದ್ದದ್ದು ಯಾವ್ರಿ? ನೇತ್ರ ಶ್ರೋತ್ರ. ನೇತ್ರಕ್ಕ ಶ್ರೋತ್ರ. ನೇತ್ರ ವೃತ್ತಿನೂ ಹೊರಗೆ ಹೋಗ್ತದ, ಶ್ರೋತ್ರ ವೃತ್ತಿನೂ ಹೊರಗೆ ಹೋಗ್ತದ್ರಿ. ನೇತ್ರ ವೃತ್ತಿ ಎಲ್ಲಿ ಚಂದ್ರದನ ಅಲ್ಲಿ ತನ ಹೋಗ್ತದ ನೋಡ್ರಿ. ಸೂರ್ಯನ್ ಬಲ್ಲಿ ಹೋತು. ಶ್ರೋತ್ರ ಈಗ ನಾವು ಮಾತಾಡು ಅಂತ ಶಬ್ದ ಅದಾವಲ್ರಿ, ಈ ಶಬ್ದೇ ಶ್ರೋತ್ರಕ್ಕೆ ಬರ್ತದೋ ಏನ ಶ್ರೋತ್ರ ಶಬ್ದ ತಕ ಹೋಗ್ತದ್ರಿಪ್ಪ? ಶ್ರೋತ್ರ ಶಬ್ದ ತನ ಹೋತು. ಶ್ರೋತ್ರವೇ ಎಲ್ಲಿ ಹೋಗ್ತದಪ್ಪ ಅಂತ ವೃತ್ತಿ, ಶ್ರೋತ್ರ ವೃತ್ತಿ ಇರ್ತದ, ವೃತ್ತಿ ಶಬ್ದ ತನ ಹೋಗ್ತದ. ಇದು ವೇದಾಂತಿ ಮತ. ಇನ್ನು ಶಬ್ದವೇ ಶ್ರೋತ್ರ ತಕ ಬರ್ತದೆ ಯಾರು ಹೇಳ್ತಾರ? ಅವರು ನೈಯಾಯಿಕ ಮತ. ಅದು ವೇದಾಂತಿಗಳಿಗೂ ಅವ್ರಿಗೆ ಎಷ್ಟು ಅಂತರದ ನೋಡಿ. ನೈಯಾಯಿಕರು ಏನಂತಾರ? ಆ ಶಬ್ದವೇ ಶ್ರೋತ್ರಕ್ಕೆ ಸಂಬಂಧ ಆಗ್ತದ ಅಂತ ನೈಯಾಯಿಕರು. ಇವ್ರು ವೇದಾಂತಿಗಳು ಅದನ್ನು ಒಪ್ಪುದಿಲ್ಲ. ಯಾಕಂದ್ರೆ ಶಬ್ದ ಜಡ ಇರ್ತದ. ಈಗೇನ ಶ್ರೋತ್ರದಲ್ಲಿ ವೃತ್ತಿ ಇರ್ತದ, ವೃತ್ತಿ. ಆ ವೃತ್ತಿ ಏನ್ ಮಾಡ್ತದಪ್ಪ? ಶಬ್ದವನ್ನ ಎಲ್ಲಿ ಶಬ್ದದ ಅಲ್ಲಿ ಹೋಗಿ ಅದನ್ನ ಹಿಡ್ಕೊಂಡ್ ಬರ್ತದ. ಇದು ಇದೇ ಒದರ್ಲಾಗತ್ತದ, ಢೊಳ್ಳದು ಏನು, ತಾಳದು ಏನು, ಮೃದುಂಗದು ಏನಂದ್ರು ಅನ್ನೋದು ಆ ಶ್ರೋತ್ರ ವೃತ್ತಿ. ಯಾಕಂದ್ರೆ ಚೇತನ ಸಹಿತ ಇರ್ತದ ವೃತ್ತಿ ಒಳಗ. ಅದಕ್ಕೆ ವೇದಾಂತಿಗಳು ಈ ಶ್ರೋತ್ರವೇ ಶಬ್ದ ತನ ಹೋಗ್ತದಂತಾರ.
ಅದಕ್ಕಿಲ್ಲಿ ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಇದೆ. ಅದರ ರೀತಿಯು ಈ ಪ್ರಕಾರವಾಗಿರುತ್ತದೆ. ಅಂತಃಕರಣದ ವೃತ್ತಿಯು ನೇತ್ರ ಮೊದಲಾದವುಗಳ ದ್ವಾರ ಹೊರಟು ವಿಷಯಗಳ ಸಮಾನವಾದ ಆಕಾರವನ್ನು ಹೊಂದುತ್ತದೆ. ಏನ್ ಮಾಡ್ತದ್ರಿ? ನೇತ್ರ ಮೊದಲಾದವುಗಳ ದ್ವಾರ ಹೊರಟು ವಿಷಯಗಳ ಸಮಾನವಾದ ಆಕಾರವನ್ನು ಹೊಂದುತ್ತದೆ. ಏನು ವೃತ್ತಿ? ಅದರಿಂದ ವಿಷಯದ ಆವರಣವು ಭಂಗವಾಗಿ ಅದರ ಜ್ಞಾನವಾಗುತ್ತದೆ. ಆ ವೃತ್ತಿಯಲ್ಲಿ ಏನದನ? ಚಿದಾಭಾಸದನಲ್ಲಿ. ಅದರ ಆ ವಿಷಯದ ಆವರಣವು ಭಂಗವಾಗಿ ಅದರ ಜ್ಞಾನವಾಗುತ್ತದೆ. ಅಲ್ಲಿ ಪ್ರಕಾಶವು ಕೂಡ ಸಹಾಯಕವಾಗಿರುತ್ತದೆ. ಪ್ರಕಾಶವದು ನೇತ್ರ ಯಾವದಪ್ಪ ಅಂದ್ರೆ ಸೂರ್ಯದ ಪ್ರಕಾಶರೇ ಇಡ್ರಿ, ಇಲ್ಲ ಬೆಳಕಿನ ಪ್ರಕಾಶರೇ ಇಡ್ರಿ, ಪ್ರಕಾಶವು ಕೂಡ ಸಹಾಯಕವಾಗಿರುತ್ತದೆ. ಪ್ರಕಾಶವಿಲ್ಲದೆ ಪದಾರ್ಥಗಳ ಜ್ಞಾನವಾಗುವುದಿಲ್ಲ. ಇದು ಎಲ್ಲಿದ್ರು? ಇದು ಪ್ರಮಜ್ಞಾನ ಆಗೋ ರೀತಿ ಹೇಳಿದ್ರು. ಇನ್ನ ಭ್ರಮ ಹೆಂಗಾಗ್ತದೆ ಅನ್ನೋದು ಹೇಳ್ತಾರೆ ಇಲ್ಲಿ. ಎಲ್ಲಿ ರಜ್ಜುವಿನಲ್ಲಿ ಸರ್ಪದ ಭ್ರಮವಾಗುವುದು, ಅಲ್ಲಿ ಅಂತಃಕರಣದ ವೃತ್ತಿಯು ನೇತ್ರದ್ವಾರ ಹೊರ ಹೋಗಿರುತ್ತದೆ ಮತ್ತು ರಜ್ಜುವಿನೊಡನೆ ಅದರ ಸಂಬಂಧವಾದರೂ ಆಗುತ್ತದೆ. ಆದರೆ ನೋಡ್ರಿ, ಆ ರಜ್ಜುವಿಗೆ ಹೋಗಿ ಸಂಬಂಧ ಆಗ್ಯದ. ಆದರೆ ತಿಮಿರವೇ ಮೊದಲಾದ ದೋಷಗಳು ಪ್ರತಿಬಂಧಕಗಳಾಗಿರುತ್ತವೆ. ತಿಮಿರವೇ ತಿಮಿರ ಅಂದ್ರಿ? ತಿಮಿರ ಅಂದ್ರ ಇದು ಕತ್ಲೇನ್ರಿ? ಮೊದಲಾದ ಕೊಟ್ಟರ್ರಿ ಅವರು. ಅದೇ ಪ್ರಮಾಣ ದೋಷ ಕಣ್ಣಿಂದು. ಇಲ್ಲಿ 164 ಟಿಪ್ಪಣಿ ನೋಡ್ಕೊಂಡು ಬಂದೇವೇನ್ರಿ? ಇದು ಪ್ರಕಾಶವು ಕೂಡ ಸೂರ್ಯ ಮೊದಲಾದ ಜ್ಯೋತಿಗಳು ಆಯ್ತು, ಅಷ್ಟ. ಕಟ್ಟಿ ಕೊಟ್ಟರು ನೋಡ್ರಿ. ಇದು ಎಷ್ಟು 65 ಏನು ಕೊಟ್ಟ? 165 ತಿಮಿರವೇ ಮೊದಲಾದ ದೋಷಗಳು. ಒಂದು ಕಾಂಪ್ರೆಸ್ ಕಾಲದೊಳಗೆ ನೋಟ್ ಆಗಿಲ್ಲ ನೋಡ್ರಿ, ನಮಗೆ ಇಲ್ಲಿ ವಿಕ್ಷೇಪ ಮಾಡ್ಲಾಗತ್ತದು. ಮಹೇಶಣ್ಣ, ಅದು ಅವ್ರು ಒಬ್ರು ಮಾಡಲ್ಲ ಆಗ್ಯಾರ್ರಿ. ನಮ್ಗ ಅವಾಗ ಬರತ್ತ ಬರೋದ ನಮಗ ಆ ಕಡೆ ಅಳಿಲಿಗತ್ತದ. ಮಾಡ್ಬೇಕು. ಯಾರ್ದು ಅನ್ನೋದು ಗೊತ್ತ ಆಗಲಿಗದ್ರಿ. 165 ನೋಡ್ರಿ ಏನಂತಾರೆ? ತಿಮಿರವೇ ಮೊದಲಾದ ದೋಷಗಳು ಅಂದ್ರ ಏನಂತಾರಿ? ತಿಮಿರ ಶಬ್ದದಿಂದ ಮಂದ ಅಂಧಕಾರವು ಕೂಡ ಗ್ರಹಣವಿರುತ್ತದೆ. ಏನ್ ಬರ್ದು ನೋಡ್ರಿ? ತಿಮಿರ ಶಬ್ದದಿಂದ ಮಂದ ಅಂಧಕಾರವು ಕೂಡ ಗ್ರಹಣವಿರುತ್ತದೆ. ಮಂದ ಅಂದ್ರೆ ಬುದ್ಧಿಯ ನೇತ್ರದ ಕಮ್ಮಿ ಕಾಣಿಸೋದು. ತಿಮಿರ ಶಬ್ದದಿಂದ ಮಂದ ಅಂಧಕಾರ ಅಂದ್ರ ಮಸುಕ್ ಕತ್ಲಿ. ಮುಂದ ಕಣ್ಣಿನ ಮುಂದೆ ಹೇಳ್ತಾರ ನೇತ್ರದ್ದು. ರೀ ಏನಂತಾರಿ? ತಿಮಿರ ಶಬ್ದದಿಂದ ಮಂದ ಅಂಧಕಾರವು ಕೂಡ ಗ್ರಹಣವಿರುತ್ತದೆ. ಯಾಕಂದರೆ ದೋಷರಹಿತ ನೇತ್ರವುಳ್ಳವರಿಗೆ ಸ್ಪಷ್ಟವಾದ ಪ್ರಕಾಶದಲ್ಲಿ ರಜ್ಜು ಮೊದಲಾದ ಅಧಿಷ್ಠಾನಗಳ ವಿಶೇಷ ರೂಪ ಅಜ್ಞಾನ ಇರುವುದಿಲ್ಲ.
ಯಾರಿಗೆ ಸ್ಪಷ್ಟವಾಗಿ ಕಾಣಿಸೋರಿಗೆ ಅವ್ರಿಗೇನಾಗುದಿಲ್ಲಪ್ಪ ಅಂತ ಕೇಳಿದ್ರೆ ರಜ್ಜು ಮೊದಲಾದ ಅಧಿಷ್ಠಾನಗಳ ವಿಶೇಷ ರೂಪ ಅಜ್ಞಾನ ಇರುವುದಿಲ್ಲ. ರಜ್ಜು ಮೊದಲಾದಂದ್ರೆ ಅಲ್ಲಿ ಸುಕ್ತಿ ತಗೋಬೇಕು. ಸುಕ್ತಿ ಯಥಾರ್ಥ ಅದು ಏನು ನೀಲಪೃಷ್ಠ ತ್ರಿಕೋನಾಕೃತ ಅದ್ರ ಜ್ಞಾನ ಆಯ್ತು ಅಂದ್ರೆ, ಇದು ಹಗ್ಗ ಅಂತ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರೆ ಅಲ್ಲೇನು ವಿಶೇಷ ರೂಪದ ಅಜ್ಞಾನ ಇರುವುದಿಲ್ಲ. ಯಾಕೆ ಅವ್ರ ನೇತ್ರ ಸ್ವಚ್ಛ ಕಾಣಿಸ್ತಾವ, ಕ್ಲಿಯರ್. ಮತ್ತು ಗಾಢ ಅಂಧಕಾರದಲ್ಲಿ ಅಧಿಷ್ಠಾನಗಳ ಸಾಮಾನ್ಯ ರೂಪ ಇದು ಅಂಶವು ಜ್ಞಾನವಾಗುವುದಿಲ್ಲ. ಗಾಢ ಕತ್ಲೆಗೂ ಆಗಂಗಿಲ್ಲ, ಯಾಕೆ ಹಗ್ಗೆ ಕಾಣಿಸಂಗಿಲ್ಲ ಅವರಿಗೆ. ಸಾಮಾನ್ಯ ರೂಪದ ಇದು ಅಂಶದ ಜ್ಞಾನವಾಗುವುದಿಲ್ಲ. ಮತ್ತು ಅಧಿಷ್ಠಾನಗಳ ವಿಶೇಷ ರೂಪದ ಅಜ್ಞಾನವಿಲ್ಲದೆ ಹಾಗೂ ಸಾಮಾನ್ಯ ರೂಪದ ಜ್ಞಾನವಿಲ್ಲದೆ ಅಧ್ಯಾಸವಾಗುವುದಿಲ್ಲ. ಈ ವಾರ್ತೆಯನ್ನು ಹಿಂದೆ 2ನೇ ತರಂಗದಲ್ಲಿ ಅಧ್ಯಾಸ ಪ್ರಸಂಗದಲ್ಲಿ ಹೇಳಿರುತ್ತೇವೆ. ಅಲ್ಲಿ ಅಧ್ಯಾಸ ಪ್ರಸಂಗದಲ್ಲಿ ಇದನ್ನು ಹೇಳ್ಕೊಂಬಂದಾರ. ಮತ್ತು ಮಂದ ಅಂಧಕಾರದಲ್ಲಿ ವಿಶೇಷ ರೂಪದ ಅಜ್ಞಾನ ಹಾಗೂ ಸಾಮಾನ್ಯ ರೂಪದ ಜ್ಞಾನ ಇವೆರಡೂ ಸಂಭವಿಸುತ್ತವೆ. ಎಲ್ಲಿ? ಮಂದ ಅಂಧಕಾರದಲ್ಲಿ. ಮಂದ ಅಂಧಕಾರದಲ್ಲಿ ವಿಶೇಷ ರೂಪದ ಅಜ್ಞಾನ ಹಾಗೂ ಸಾಮಾನ್ಯ ರೂಪದ ಜ್ಞಾನ ಇವೆರಡು ಸಂಭವಿಸುತ್ತವೆ. ಆದ್ದರಿಂದ ನೇತ್ರದ ವಿಷಯವಾದ ಏನಂತಾರ್ರಿ? ನೇತ್ರದ ವಿಷಯವಾದ ಅಧ್ಯಾಸದಲ್ಲಿ ಮಂದ ಅಂಧಕಾರದ ಅಪೇಕ್ಷೆ ಇರೋಣದರಿಂದ ಅದರದಾದರೂ ಗ್ರಹಣವಿರುತ್ತದೆ. ಯಾವುದು? ನೇತ್ರದ್ದು. ಮತ್ತು ನೇತ್ರದ ಮಂದತ್ವ ರೂಪ ತಿಮಿರ ಮೊದಲಾದವರು ಗ್ರಹಣವಿರುತ್ತದೆ. ಇವೆರಡರಲ್ಲಿ ಒಂದು ಇದ್ದರೆ ಭ್ರಮವಾಗುತ್ತದೆ. ಇವೆರಡರಲ್ಲಿ ಆ ಮಂದ ಅಂಧತ್ವದಲ್ಲಿ ಒಂದು ಇದ್ರೆ ಭ್ರಮ ಆಗ್ತದೆ. ಒಂದಂದ್ರೆ ಯಾವುದು? ನೇತ್ರದ ಮಂದತ್ವ. ಮತ್ತು ಆದಿ ಶಬ್ದದಿಂದ ಕಾಮಣಿ ಮೊದಲಾದ ನೇತ್ರ ರೋಗದ ಗ್ರಹಣವಿರುತ್ತದೆ. ಆದಿ ಪದ ತಗೊಂಡ್ರಲ್ಲ, ಮತ್ತೆ ಅದರದಪ್ಪ ಅಂತ ಕೇಳಿದ್ರೆ ಕಾಮಣಿ ಮೊದಲಾದ, ಕಾಮಣಿ ಆದವರಿಗೆ ಏನು ಕಾಣಿಸ್ತದೆ? ಎಲ್ಲ ಹಳದಿನೇ ಕಾಣಿಸ್ತದ್ರಿ ಅದು. ಆದಿ ಶಬ್ದದಿಂದ ಕಾಮಣಿ ಮೊದಲಾದ ನೇತ್ರ ರೋಗದ ಗ್ರಹಣವಿರುತ್ತದೆ. ಟಿಪ್ಪಣಿ ಮುಗಿತಲ್ರಿ? ಮುಗಿತ್ರಪ್ಪ ಅವ್ರು, ಮುಗಿತು. ತಿಮಿರವೇ ಮೊದಲಾದ ದೋಷಗಳು ಪ್ರತಿಬಂಧಕಗಳಾಗಿರುತ್ತವೆ. ಆದ್ದರಿಂದ ವೃತ್ತಿಯ ಸ್ವರೂಪವು ರಜ್ಜುವಿನ ಸಮಾನ ಆಕಾರವಾಗುವುದಿಲ್ಲ. ಆ ದೋಷ ಇರೋದ್ರಿಂದ ಆ ವೃತ್ತಿ ಏನು ಹೋಗಿತ್ತಲ್ಲ ಅದು ಆ ವಿಷಯದ ಸಮಾನ ಆಕಾರ ಆಗೋಂಗಿಲ್ಲದು. ರಜ್ಜುವಿನ ಸಮಾನ ಆಕಾರ ಆಗಲಿಲ್ಲ. ಯಾಕ? ದೋಷದ ಬಲದಿಂದ. ಆದ್ದರಿಂದ ರಜ್ಜುವಿನ ಆವರಣವು ನಾಶವಾಗುವುದಿಲ್ಲ. ಈ ರೀತಿಯಿಂದ ಆವರಣ ಭಂಗದ ನಿಮಿತ್ತವಾಗಿ ವೃತ್ತಿಯ ಸಂಬಂಧವಾದಾಗ್ಯಾದರೂ ಯಾವಾಗ ರಜ್ಜುವಿನ ಆವರಣ ಭಂಗವಾಗುವುದಿಲ್ಲವೋ, ಯಾಕ ದೋಷ ಇದ್ದುದರಿಂದ ರಜ್ಜುವಿನ ಆವರಣ ಭಂಗ ಆಗುವುದಿಲ್ಲವೋ, ಆವಾಗ ರಜ್ಜು ಚೇತನದಲ್ಲಿರುವ ಅವಿದ್ಯೆಯಲ್ಲಿ
ನೋಡ್ರಿ ಏನಂತಾರ ಇಲ್ಲಿ, ರಜ್ಜು, ಬರೇ ರಜ್ಜು ತೋಳಿಲ್ಲ ಅವರು. ರಜ್ಜು ಚೇತನದಲ್ಲಿರುವ ಅವಿದ್ಯೆಯಲ್ಲಿ ಕ್ಷೋಭ ಉಂಟಾಗಿ, ಚೇತನ ಯಾಕೆ ತಗೊಂಡ್ರಿ ಸರ್ ಅವರು? ಇದು ರಜ್ಜು ಚೇತನದಲ್ಲಿರದ ಅವಿದ್ಯೆಯಲ್ಲಿ ಕ್ಷೋಭೆ ಅಂದ್ರೆ ಆ ಚೇತನದ ಆಶ್ರಿತದಲ್ಲಿರತಕ್ಕಂಥ ತೂಲ ಅವಿದ್ಯೆ. ಆ ತೂಲ ವಿದ್ಯೆನೇ ಏನದ ಕ್ಷೋಭೆ ಉಂಟಾಗಿ ಅಂದ್ರ ಕಾರ್ಯೋನ್ಮುಖವಾಗಿ. ಅಂದ್ರ ವಿವರ್ತ ಹೇಳ್ತಾರನ್ರಿ? ಇಲ್ಲ, ಅದು ಅವಿದ್ಯೆ ಇರ್ಬೇಕಾದ್ರ ಜಡ ವಸ್ತುವಿನನ್ನ ಆಶ್ರಯ ಮಾಡ್ಕೊಂಡಿರಂಗಿಲ್ರಿ ಅದು. ಪ್ರತಿಯೊಂದರಲ್ಲಿ ಚೇತನದಲ್ಲಿನೇ ಆಶ್ರಯ ಮಾಡ್ಕೊಂಡಿರ್ತದ. ಅದು ಸತ್ಯ ವಸ್ತು ಅಂದ್ರೆ ಚೇತನವನ್ನ ಆಶ್ರಯ ಮಾಡ್ಕೊಂಡೇ ಇರ್ತದ. ಅದು ರಜ್ಜು ಜಡ ಅದ. ಅದಕ್ಕ ಇದು ಚೇತನ ಪದ ತಗೊಂಡ್ರು ಅವರು. ಅಧ್ಯಸ್ಥ ಇರ್ಬೇಕಾದ್ರೆ ಅದು ಅಧಿಷ್ಠಾನವನ್ನ ಆಶ್ರಯ ಮಾಡ್ಕೊಂಡೇ ಇರ್ತದ. ಅದು ಜಡವನ್ನ ಆಶ್ರಯ ಮಾಡ್ಕೊಂಡಿರಂಗಿಲ್ರಿ ಅದು. ಇಲ್ಲಿ ರಜ್ಜು ಚೇತನದಲ್ಲಿರುವ, ರಜ್ಜು ಉಪಹಿತ ಚೇತನದಲ್ಲಿರುವ ಅವಿದ್ಯೆಯಲ್ಲಿ ಕ್ಷೋಭ ಉಂಟಾಗಿ, ಅವಿದ್ಯೆ ಏನ್ ಮಾಡ್ತು? ಕ್ಷೋಭ ಉಂಟಾಯ್ತ್ರಿ, ಕಾರ್ಯೋನ್ಮುಖವಾಯ್ತದು. ಆ ವಿದ್ಯೆಯು ಸರ್ಪಾಕಾರ ಪರಿಣಾಮವನ್ನು ಹೊಂದುತ್ತದೆ. ಅದು ಕ್ಷೋಭ ಉಂಟಾಗಿ ಏನ್ ಮಾಡ್ತದ? ಅವಿದ್ಯಾ ಸರ್ಪಾಕಾರ ಪರಿಣಾಮ ಹೊಂದಿದ್ರೆ ಹಾಗೇನೂ ಆಗಿಲ್ಲ, ಏನಾಗಿಲ್ಲ. ಅದು ಅವಿದ್ಯೆನೇ ಕಾರ್ಯೋನ್ಮುಖವಾಗಿ ಅವಿದ್ಯೆಯಲ್ಲಿ ಇರತಕ್ಕಂತ ತಮೋಗುಣದಿಂದ ಸರ್ಪದ ಆಕಾರ ಆಗಿದೆ. ಅವಿದ್ಯೆಯಲ್ಲಿ ಇರತಕ್ಕಂತ ಯಾವ ಸತ್ವ ಗುಣ ಅದ ಅದೇ ಏನದ ಸರ್ಪದ ಜ್ಞಾನ ಆಗ್ಯದ, ಜ್ಞಾನಾಕಾರ ಆಗ್ಯದದು. ಏನ್ರಿ? ಇನ್ನು ಒಂದೇ ಕಡ ಅವಿದ್ಯೆಯ ಕಾರ್ಯವಾದ ಸರ್ಪವು ಸತ್ಯ ಆಗಿದ್ದರೆ ರಜ್ಜುವಿನ ಜ್ಞಾನದಿಂದ ಅದರ ಬಾಧವಾಗುತ್ತದೆ. ನೋಡ್ರಿ, ಆ ಅವಿದ್ಯೆಯ ಕಾರ್ಯವಾದ ಸರ್ಪವು, ಸರ್ಪ ಎದ್ರ ಕಾರ್ಯ? ಅವಿದ್ಯೆ ಕಾರ್ಯ ರೀ ಅದು. ಅವಿದ್ಯೆ ಕಾರ್ಯ. ಅವಿದ್ಯೆ ಅಂದ್ರಿ ಅವಿಚಾರ ಸಿದ್ಧ ವಿಚಾರ ಬಾಧ್ಯ ಅವಿದ್ಯೆ. ಅವಿಚಾರ ಸಿದ್ಧ ವಿಚಾರ ಬಾಧ್ಯ. ಆ ವಿದ್ಯೆಯ ಕಾರ್ಯವಾದ ಸರ್ಪವು ಸತ್ಯವಾಗಿದ್ದರೆ ರಜ್ಜುವಿನ ಜ್ಞಾನದಿಂದ ಅದರ ಬಾಧವಾಗುತ್ತದೆ. ಆದ್ದರಿಂದ ಸತ್ತಲ್ಲದು. ಯಾವುದು? ಸರ್ಪ. ಸರ್ಪ ಸತ್ಯ ಇಲ್ಲದು. ಹಿಂಗ ತಿಳ್ಕ ಬಾಧ ಆಗ್ತಿದ್ದಿಲ್ಲ ಅದು. ಸತ್ಯ ಇತ್ತಂದ್ರೆ ಬಾಧ ಆಗ್ತಿತ್ತಿಲ್ಲ. ಯಾವುದು ಯಾವ ಜ್ಞಾನದಿಂದಲೂ ಬಾಧವಾಗುವುದಿಲ್ಲೋ ಅದಕ್ಕೆ ಸತ್ ಅಂತಂದಾರ. ಇದು ರಜ್ಜುವಿನ ಜ್ಞಾನದಿಂದ ಬಾಧ ಆಗಿ ಹೋಗ್ತದೆ ಇದು. ಏನಂತ ಆ ವಿದ್ಯೆಯ ಕಾರ್ಯವಾದ ಸರ್ಪವು ಸತ್ತಾಗಿದ್ದರೆ ರಜ್ಜುವಿನ ಜ್ಞಾನದಿಂದ ಅದರ ಬಾಧವಾಗುತ್ತದೆ, ಆದ್ದರಿಂದ ಸತ್ತಲ್ಲ. ಇಲ್ಲಿ ಚೇತನ ತೋಳಿಲ್ ನೋಡ್ರಿ, ಇಲ್ಲಿ ಬರೇ ರಜ್ಜು ತಗೊಂಡ್ರು. ಅಲ್ಲಿ ಮ್ಯಾಲಿನ ಸಾಲ್ನಗರೇ ಅವಿದ್ಯಾ ಚೇತನದ ಆಶ್ರಿತದಲ್ಲಿ ಅಂದ್ರು, ಇಲ್ಲರೇ ರಜ್ಜು ಜ್ಞಾನದಿಂದ ಅಂತ ಹೇಳಿದ್ರು. ಇದು ಚೇತನ್ ತಗೊಂಡ್ರೆ ಬಾಧ ಆಗೋದಿಲ್ಲ ಅಂದ್ರೆ ಪಾಲಿಂದ? ರೀ ಚೇತನ್ ತಗೊಂಡಿದ್ರ ಅಂದ್ರೆ ಅದು ಬಾಧ ಆಗ್ತಿತ್ತಲ್ಲ. ಇಲ್ಲ, ಆದ್ರ ಆ ರಜ್ಜು ತಗೊಂಡ್ರಂದ್ರು ರಜ್ಜುನು ಇರ್ಬೇಕಾದ್ರೆ ಆ ಚೇತನವನ್ನ ಆಶ್ರಯ ಮಾಡ್ಕೊಂಡು ಅದ ಚೇತನ ಇಲ್ಲ ಅಂತ ಹೇಳಕ್ ಬರುದಿಲ್ರಿ. ಅಲ್ಲಿ ಚೇತನ ಅದ.
ರಜ್ಜುವಿನ ಜ್ಞಾನ ಆಗ್ಯದಂದ್ರ ರಜ್ಜುವಿನ ವಿಶೇಷ ಜ್ಞಾನ ಆಗಿರ್ತದ, ಅಲ್ಲಿ ಚೇತನ ಇರ್ತದ, ಹೇಳಿಲ್ಲ. ಆ ರಜ್ಜು ಸಹಿತ ಅದನ್ನು ಅಧ್ಯಸ್ತದ ರೀ. ಅದು ಎಲ್ಲಿ ಅಧಿಷ್ಠಾನ ಚೇತನದಲ್ಲಿ, ಉಪಹಿತ ಚೇತನದ ಅಲ್ಲಿ. ಅದಾನ ಹಾ, ರಜ್ಜು ಅಂದ್ರೆ ರಜ್ಜು ಉಪಹಿತ ಚೇತನ ಅದಂತೆ ತಿಳ್ಕೊಳ್ಳೋದಿಲ್ಲಿ. ಹೌದು. ಹಾ, ರಜ್ಜು ಜ್ಞಾನದಿಂದ ಅದರ ಬಾಧವಾಗುತ್ತದೆ. ಆದ್ದರಿಂದ ಸತ್ತಲ್ಲದು ಯಾವುದು? ಸರ್ಪ. ಮತ್ತು ಎರಡನೇ ಕಡ ಅಸತ್ತಾಗಿದ್ದರೆ ವಂದ್ಯಾಪುತ್ರನಂತೆ ಜ್ಞಾನವಾಗುತ್ತಿರಲಿಲ್ಲ. ಅದು ಒಂದು ವೇಳೆ ಅಸತ್ತಿತ್ತು ಅಂದ್ರೆ ವಂದ್ಯಾಪುತ್ರರು ಹೆಂಗ್ ಜ್ಞಾನ ಆಗಿಲ್ಲೋ ಹಂಗಿದ್ರದ್ದು ಜ್ಞಾನ ಆಗ್ತಿತ್ತಿಲ್ಲ. ಹೌದು. ಅಸತ್ತಾಗಿದ್ದರೆ ವಂದ್ಯಾಪುತ್ರನಂತೆ ಜ್ಞಾನವಾಗುತ್ತಿರಲಿಲ್ಲ, ಆದರೂ ಜ್ಞಾನವಾಗುತ್ತದೆ. ಆದ್ದರಿಂದ ಅಸತ್ತು ಕೂಡ ಅಲ್ಲದು. ಆ ಸರ್ಪ ಸತ್ತುನು ಅಲ್ಲ, ಅಸತ್ತುನು ಅಲ್ಲ, ಎರಡೂ ಅಲ್ಲ. ಎರಡೂ ಅಲ್ಲ. ಮತ್ತೇನೆಂದರೆ ಸತ್ತ ಸತ್ತಗಳಿಗಿಂತಲೂ ವಿಲಕ್ಷಣವಾದ ಅನಿರ್ವಚನೀಯವಿರುತ್ತದೆ. ಅದು ಹೆಂಗದಪ್ಪ ಅಂತ ಕೇಳಿದ್ರೆ, ಸತ್ತ ಸತ್ತಗಳಕ್ಕಿಂತಲೂ ವಿಲಕ್ಷಣವಾದ ಅನಿರ್ವಚನೀಯವಿರುತ್ತದೆ. ಅದ್ರ ಮ್ಯಾಗ ಅನಿರ್ವಚನೀಯ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟ ನೋಡ್ರಿ, ಎಷ್ಟು? 166. ಇಲ್ಲಿ ಈ ಏನ್ರಿಪ್ಪ ಸಂಶಯವಿರುತ್ತದೆ. ಏನ್ ಸಂಶಯ ಅದಪ್ಪ ಅಂತ ಕೇಳಿದ್ರೆ, ಸತ್ಯದೊಡನೆ ಅಸತ್ತು ವಿಲಕ್ಷಣವಿರುತ್ತದೆ ಮತ್ತು ಅದನ್ನು ವಿಲಕ್ಷಣವಾದ ಅಸತ್ತನ್ನು ಸತ್ಯದಿಂದ ವಿಲಕ್ಷಣವಿರುವುದೆಂದು ಹೇಳುವುದು ವಿರುದ್ಧವಾಗುತ್ತದೆ. ಏನ್ ಹೇಳಿದ್ರು ನೋಡ್ರಿ, ಇಲ್ಲಿ ಈ ಸಂಶಯವಿರುತ್ತದೆ. ಏನ್ ಸಂಶಯದಪ್ಪ ಅಂತ ಕೇಳಿದ್ರೆ, ಸತ್ಯದೊಡನೆ ಅಸತ್ತು ವಿಲಕ್ಷಣವಿರುತ್ತದೆ. ಸತ್ ಅಂದ್ರೆ ಅಸತ್ತಕ್ಕೆ ವಿಲಕ್ಷಣ ಅಸತ್ತದ ಅಂತಂದ್ರೆ ಅವ ಶಂಕಾಕಾರ. ಸತ್ತಕ್ಕೆ ವಿಲಕ್ಷಣ ಅಸತ್ತದ, ಮತ್ತೆ ಅದನ್ನು ವಿಲಕ್ಷಣವಾದ ಸತ್ತನ್ನು ಅಸತ್ತದಿಂದ ವಿಲಕ್ಷಣವಿರುವುದೆಂದು ಹೇಳುವುದು. ನೀವೇನ್ ಮಾಡ್ಲಕತ್ತೀರಿ? ಅಸತ್ತಕ್ಕೂ ವಿಲಕ್ಷಣ ಅಂತೀರಿ, ವಿರುದ್ಧವಾಗುತ್ತದೆ. ಮತ್ತು ಅಸತ್ತದೊಡನೆ ಸತ್ತು ವಿಲಕ್ಷಣವಿರುತ್ತದೆ. ಅಸತ್ತಕ್ಕೆ ಸತ್ತು ವಿಲಕ್ಷಣದ, ಮತ್ತೆ ಅದನ್ನು ವಿಲಕ್ಷಣವಾದ ಅಸತ್ತನ್ನು ಸತ್ತದಿಂದ ವಿಲಕ್ಷಣವೆಂದು ಹೇಳುವುದು ವಿರುದ್ಧ ಆಗ್ತದೆ ನಿಮ್ಮ ಮಾತಂತನವ. ಸತ್ತಕ್ಕ ಸತ್ತು ವಿಲಕ್ಷಣದ, ಅಸತ್ತಕ್ಕೆ ಸತ್ತು ವಿಲಕ್ಷಣದ. ನೀವು ಬಿಟ್ಟುಕೊಟ್ಟು ಅದಕ್ಕೂ ವಿಲಕ್ಷಣ ಹೇಳಗತ್ತೀರಿ. ಮೂರನೇದೊಂದು ಆ ಮೂರನೇದ್ ಹೇಳುದು ಏನಾಗ್ತದೆ? ವಿರುದ್ಧವಾಗುತ್ತದೆ ಅಂತನ್ರಿ ಅವ. ಯಾರು? ಶಂಕಾಕಾರ. ಮತ್ತು ಸತ್ತ ಅಸತ್ತಕ್ಕಿಂತಲೂ ಭಿನ್ನವಾದ ಮೂರನೆಯ ಪದಾರ್ಥವು ಅಭಾವವಿರುತ್ತದೆ. ಮೂರನೇದ್ದು ಪದಾರ್ಥ ಅಭಾವದ. ನಾವ್ ಹೇಳ್ದಂಗ ಕೇಳ್ರಿ, ಸತ್ತಕ್ಕೆ ವಿಲಕ್ಷಣ ಅಸತ್ತ, ಅಸತ್ಕ ವಿಲಕ್ಷಣ ಸತ್ತ. ಇದು ಸೋಪಾದಗದಿ. ನೀವು ಬಿಟ್ಟುಕೊಟ್ಟು ಆ ಸತ್ತಕ್ಕೂ ವಿಲಕ್ಷಣ ಹೇಳ್ತೀರಿ. ವಿಲಕ್ಷಣ ಅಂದ್ರೆ ಏನು? ಮತ್ತೊಂದು ಮೀನ ಸತ್ತಕ್ಕೂ ವಿಲಕ್ಷಣ ಹೇಳ್ತೀರಿ, ಅಸತ್ತಕ್ಕೂ ವಿಲಕ್ಷಣ ಹೇಳಗತ್ತೀರಿ. ಆದ್ದರಿಂದ ಅನಿರ್ವಚನೀಯ ಶಬ್ದದ ಅರ್ಥವು ಉಪಲಬ್ಧವೇ ಇರುವುದಿಲ್ಲ. ಆ ಮೂರನೇದ್ದೇನು ಅನಿರ್ವಚನಿ ಹೇಳಗತ್ತೀರಲ್ಲ ನೀವು, ಅದು ಉಪಲಬ್ಧವೇ ಇಲ್ಲ ಒಟ್ಟ. ಈ ಶಂಕೆಗೆ ಸಮಾಧಾನವೇನೆಂದರೆ, ಸಮಾಧಾನ ಹೇಳ್ತಾರ್ರಿ. ಒಂದೇ ಕಡ ನೋಡ್ರಿ ನಂತರ, ತ್ರಿಕಾಲ ಬಾಧ್ಯವು ಸತ್ಯವೆನಿಸುತ್ತದೆ.
ಮೂರು ಕಾಲದಲ್ಲಿ ಯಾವುದು ಬಾಧ ಹೊಂದಂಗಿಲ್ಲೋ ಅದಕ್ಕೆ ಸತ್ಯ ಅಂತ ಅನಿಸ್ತದ. ಅದಕ್ಕೆ ವಿಲಕ್ಷಣ ಹೇಳುವುದರಿಂದ ಬಾಧಾ ಯೋಗ್ಯದ ಗ್ರಹಣವಿರುತ್ತದೆ. ಅದಕ್ಕೆ ವಿಲಕ್ಷಣ ಅಂದ ಕೂಡಲೇ ನೀ ಎಕಡೆ ಹೋಗ್ಲಿಕತ್ತಿದ, ಅಸತ್ ಕಡೆ ಹೋಗ್ಲಿಕತ್ತಿದ, ಅಸತ್ತ ವಿಲಕ್ಷಣ ಅಲ್ಲದು. ಬಾಧಾ ಯೋಗ್ಯದ ಗ್ರಹಣವಾಗುತ್ತದೆ. ಮತ್ತು ಎರಡನೇದ್ದು ಸ್ವರೂಪಹೀನವಾದ ವಂದ್ಯಾಪುತ್ರ ಮೊದಲಾದವುಗಳು ಅಸತ್ಯವೆನಿಸುತ್ತವೆ. ಅದಕ್ಕೆ ವಿಲಕ್ಷಣ ಹೇಳುವುದರಿಂದ ಸ್ವರೂಪವುಳ್ಳವುಗಳ ಗ್ರಹಣವಾಗುತ್ತದೆ. ಮೂರನೇದ್ದು ಇಲ್ಲಿ ಅಂತೀಯಲ್ಲಿ ಅಸತ್ಯಕ್ಕೆ ವಿಲಕ್ಷಣ ಅಂದ ಕೂಡಲೇ ನೀ ಸತ್ಯದ ಕಡೆ ಹೋಗ್ಲಿಕತ್ತಿದೆ. ಹೌದು, ಅಸತ್ಯಕ್ಕೆ ವಿಲಕ್ಷಣ ಏನು? ಮೂರನೇದ್ದು ಬಾಧಾ ಏನ್ರಿ? ಸ್ವರೂಪವಾನ್, ಸ್ವರೂಪಗಳುಳ್ಳದ್ದು. ಸ್ವರೂಪಗಳುಳ್ಳದ್ದು. ಅಸತ್ತಕ್ಕೆ ವಿಲಕ್ಷಣ ಅಂದ್ರ ಪೂರ ಏನದ ಸತ್ ಅಂತ ತಿಳ್ಕೊಬೇಡ. ಅದು ಸ್ವರೂಪ ಉಳ್ಳದ್ದದ ಅಂತ ಹಿಂಗ್ ತಿಳ್ಕೊಂತಾರ ಅವ್ರು. ಆದ್ದರಿಂದ ಬಾಧಾ ಯೋಗ್ಯ ಸ್ವರೂಪ ಉಳ್ಳದ್ದು ಅನಿರ್ವಚನೀಯ ಪದಾರ್ಥವಿರುತ್ತದೆ. ನೀ ಇಲ್ಲಂತಿಲ್ಲ ಅದ. ಅದರಂತೆ ಪ್ರಪಂಚ ಮತ್ತು ರಜ್ಜು ಸರ್ಪಾದಿಗಳಿರುತ್ತವೆ. ಅದರ ಉಪಲಬ್ಧಿ ಎಂದರೆ ಜ್ಞಾನವು ವೇದಾಂತದಲ್ಲಿ ನಿಪುಣರಾದ ಪಂಡಿತರಿಗೆ ಆಗುತ್ತದೆ. ಇದು ಧಡಕ್ನೆ ಎಲ್ಲ ಸಾಮಾನ್ಯರಿಗೆ ಆಗಂಗಿಲ್ಲ. ವೇದಾಂತದಲ್ಲಿ ಯಾರು ನಿಪುಣ ಪಂಡಿತರದಾರ ನೋಡ್ರಿ ಅವ್ರಿಗೆ ಮಾತ್ರ ಜ್ಞಾನ ಆಗ್ತದೆ. ಸಾಮಾನ್ಯವಾಗಿ ನಿನಗಪ್ಪಲೆ ಸತ್ ಅಂದ ಕೂಡಲೇ ಅಸತ್ಕ್ ಹೋಗ್ತಾರ, ಅಸತ್ ಅಂದ ಕೂಡಲೇ ಸತ್ಯಕ್ಕೆ ಹೋಗ್ತಾರ. ಹಂಗಿಲ್ಲಿದು, ಹಂಗಿಲ್ಲ. ಸತ್ಯಕ್ಕೆ ವಿಲಕ್ಷಣ ಏನ್ರಿಪ್ಪ? ಬಾಧಾ ಯೋಗ್ಯ ಉಳ್ಳದ್ದು. ಸತ್ಯಕ್ಕೆ ವಿಲಕ್ಷಣ ಬಾಧಾ ಯೋಗ್ಯ. ಅಸತ್ಯಕ್ಕೆ ವಿಲಕ್ಷಣ್ರಿ ಸ್ವರೂಪವಾನ್. ಇದು ಅದು ನೋಡು, ಉಪಲಬ್ಧ. ಅದನ್ನು ಬಿಟ್ಟುಕೊಟ್ಟು ನೀ ಏನ್ ಮಾಡ್ಲಕತ್ತಿದಿ? ಎಡ್ರದೊಳಗೆ ಅಲ್ಲೇ ಹೊಳಸಾಡಕತ್ತಿದೆ. ಸತ್ಯಕ್ಕೆ ವಿಲಕ್ಷಣ ಅಂದ್ರೆ ಅಸತ್ ಕೋತಿ, ಅಸತ್ ವಿಲಕ್ಷಣ ಅಂದ್ರೆ ಸತ್ತು ಕೋತಿ. ಹೌದು. ಸತ್ಯಕ್ಕೆ ವಿಲಕ್ಷಣ ಬಾಧಾ ಯೋಗ್ಯ, ಅಸತ್ಯಕ್ಕೆ ವಿಲಕ್ಷಣ ಸ್ವರೂಪವಾನ್. ಈ ಹಕ್ಕಿನ ಒಳಗಿನ ಎರಡು ಹೌರಿ. ಅಸತ್ತಂದ್ರ ಬಜ್ಜಿ ಮಗ ಬಂದು ಕೂಡಿ ನಂಗ ಆಗೋದಿಲ್ರಿ ಅವ್ರು. ಅಂಜಿಸ್ನಿಂದ ಅಂಜಬಾರ್ದೈತಂದ ಅಂಚಲಿಕತ್ತಾನಲ್ಲ. ರೂಪವಾನ್ ಅದ, ರೂಪದಿಂದ ತೋರ್ತದಲ್ಲ. ಅಸತ್ ಅಂತ ಹೆಂಗಂತಿ ಅಲ್ಲಕ್ಕ ಬರೋದಿಲ್ಲ. ಬಂಜಿ ಮಗ ಕೇವಲ ನಾಮ ಮಾತ್ರದದು. ಅದು ತೋರಂಗಿಲ್ಲ, ಬರೇ ಹೆಸರು ನಾಮ ಮಾತ್ರ. ಅದು ತೋರಂಗಿಲ್ಲ. ಹಂಗಿಲ್ಲಿದು. ಅದು ವಿಲಕ್ಷಣ ಅಂದ್ರ ರೂಪದಿಂದ ತೋರ್ಲಿಕತ್ತದ. ಅದಕ್ಕ ಅಸತ್ ವಿಲಕ್ಷಣ. ಹೌದೌದ್ರಿ. ಅನಿರ್ವಚನೀಯ. ಮತ್ತೇನೆಂದರೆ ಸತ್ಯ ಅಸತ್ಯಗಳಕ್ಕಿಂತಲೂ ವಿಲಕ್ಷಣವಾದ ಅನಿರ್ವಚನೀಯವಿರುತ್ತದೆ. ಶುಕ್ತಿ ಮೊದಲಾದವುಗಳಲ್ಲಿ ರಜತ ಮೊದಲಾದವುಗಳು ಕೂಡ ಇದೇ ರೀತಿಯಿಂದ ಅನಿರ್ವಚನೀಯವಾಗಿ ಉತ್ಪನ್ನವಾಗುತ್ತವೆ. ಶುಕ್ತಿ ಮೊದಲಾದವುಗಳಲ್ಲಿ ಮೋಟ ಮರ, ಕಿವೆಲ್ಲ ಅನಿರ್ವಚನೀಯ ನೋಡ್ರಿ. ಇದು ಮೋಟ ಮರ ಮತ್ತ ಸಿಂಪ್ಯಾಗ ಬೆಳ್ಳಿ ಹಗದಾಗ ತಲಿ ಕೆಳಗಾಗಿ ನಿಂತಿದ್, ನೀರಿನ ದಂಡ್ಯಾಗ ತಲಿ ಕೆಳಗಾಗಿ ನಿಂತಿದ್ದು. ಅದು ನಿತ್ಯತ್ವ ನಿಶ್ಚಯ.
ಶುಕ್ತಿ ಮೊದಲಾದವುಗಳಲ್ಲಿ ರಜತ ಮೊದಲಾದವುಗಳು ಕೂಡ ಇದೇ ರೀತಿಯಿಂದ ಅನಿರ್ವಚನೀಯವಾಗಿ ಉತ್ಪನ್ನವಾಗುತ್ತದೆ. ಆ ಅನಿರ್ವಚನೀಯದ ಯಾವ ಖ್ಯಾತಿ ಅಂದರೆ ಜ್ಞಾನ ಮತ್ತು ಕಥನವೇ ಇರುವುದು, ಅದಕ್ಕೆ ಅನಿರ್ವಚನೀಯ ಖ್ಯಾತಿ ಎನ್ನುತ್ತಾರೆ. ಇನ್ನು 134ರಲ್ಲಿ ಏನ್ ಹೇಳ್ತಾರೆ? ಭ್ರಮಸ್ಥಳದಲ್ಲಿ ಅಂತಃಕರಣಕ್ಕಿಂತ ಭಿನ್ನವುಳ್ಳ ಅವಿದ್ಯೆಯ ಪರಿಣಾಮವಾದ ಸರ್ಪಾದಿ ವಿಷಯಗಳು ಮತ್ತು ಅವುಗಳ ಜ್ಞಾನವು ಒಂದೇ ಸಮಯದಲ್ಲಿ ಉತ್ಪನ್ನವಾಗಿ ಲೀನವಾಗುತ್ತವೆ. ಎಲ್ಲಿ? ಭ್ರಮಸ್ಥಳದಲ್ಲಿ ಅಂತಃಕರಣಕ್ಕಿಂತ ಭಿನ್ನವುಳ್ಳ ಯಾವುದು? ಅವಿದ್ಯೆಯ ಪರಿಣಾಮವಾದ ಸರ್ಪಾದಿ. ಇಲ್ಲಿ ಯಾವ ವೃತ್ತಿ ಅದಪ್ಪ ಅಂದ್ರೆ ಅವಿದ್ಯಾ ವೃತ್ತಿ ಅದ್ರಿ. ಇಲ್ಲಿ ಅದೆಲ್ಲ ಅವಿದ್ಯೆಯಿಂದನೇ ಆಗುದು. ಅವಿದ್ಯೆಯ ಪರಿಣಾಮವಾದ ಸರ್ಪಾದಿ ವಿಷಯಗಳು ಮತ್ತು ಅವುಗಳ ಜ್ಞಾನವು ಒಂದೇ ಸಮಯದಲ್ಲಿ ಉತ್ಪನ್ನವಾಗಿ ಲೀನವಾಗುತ್ತವೆ ಮತ್ತು ಅವು ಸಾಕ್ಷಿ ಭಾಷ್ಯವಿರುತ್ತವೆ. ಅವಿದ್ಯಾ ವೃತ್ತಿಯಿಂದ ಆಗುವಂತ ಜ್ಞಾನ ಅವಕ್ಕೆಲ್ಲ ಯಾರು ಪ್ರಕಾಶ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಸಾಕ್ಷಿ. ಹ್ಞೂ ರೀ, ಸಾಕ್ಷಿನೇ ಪ್ರಕಾಶ ಮಾಡ್ತಾನ. ಖರೆ ಅದು ಇದಕ್ಕಿದ್ದಂಗೆ ಯಾಕೆ ತೋರಲ್ರಿ? ವೃತ್ತಿ ಅವಿದ್ಯಾ ವೃತ್ತಿ ಅದಲ್ರಿ. ಅಲ್ಲ, ಅವ ವೃತ್ತಿ ಚಿದಾಭಾಸೆಗೆ ತಿಳಿದಿಲ್ಲ, ಅದು ಸರಿ ಹೋಯ್ತದು. ಸಾಕ್ಷಿ ಹಗ್ಗನೇ ಇದಕ್ಕಿದ್ದಂಗೆ ಯಾಕೆ ತೋರಿಸಿಲ್ಲ ಅಂತ ನಾ ಹೇಳ್ತೀನಿ. ಯಾವ ಚಶ್ಮಾ ಹಾಕಿರಿ ಅದು ಹಂಗ ಬೆಳಗ್ತಾನವ, ನೀವು ಯಾವ ಬಲ್ಪ್ ಹಚ್ಚಿರಿ ಹಂಗ ಬೆಳಕ್ ಕೊಡ್ತೀನಿ ಅಂತಾನವ. ಅಲ್ಲ, ಮಾಡವ್ ಸಾಕ್ಷಿ ಮಾಡ್ಲಕತ್ತೇನಲ್ಲ. ಇದು ಸಾಕ್ಷಿ ಬೇಕಾಗ್ಯದ ಇದೆಲ್ಲ. ಅಲ್ಲ ಅಲ್ಲ ಅಲ್ಲ, ನಾ ಏನತ್ತೀನಿ, ಬೇಕಾಗದು ಪ್ರಶ್ನೆ ಇಲ್ಲಿ. ಚಿದಾಭಾಸಗ್ ತಿಳಿದಿಲ್ಲ. ಅಲ್ಲಿ ಸಾಕ್ಷಿ ಬೆಳಗಲ್ಕತ್ತಿದತ್ತೀರಿ, ಸಾಕ್ಷಿ ಬೆಳಗಲಿ. ಪರಂತು ಹಗ್ಗನೇ ತೋರ್ಬೇಕಾಗಿತ್ತು, ಹಾವ ಯಾಕೆ ತೋರ್ತಂತ? ವೃತ್ತಿ ಅದಲ್ರಿ. ಆ ಸಾಕ್ಷಿ ಬೆಳಗಬೇಕಾದ್ರ ತಾ ಸ್ವಂತ ಬೆಳಗಂಗಿಲ್ಲವ, ವೃತ್ತಿ ಅಪೇಕ್ಷೆಯಿಂದ ಬೆಳಗ್ತಾನ ಅವನು. ಅವನಲ್ಲಿ ಅಪೇಕ್ಷೆ ಇಲ್ಲೇ ಇಲ್ಲ. ಆ ವೃತ್ತಿ ಅದ ನೋಡ್ರಿ. ಅಪೇಕ್ಷೆ ಅಂದ್ರೆ ಮತ್ತ ವೃತ್ತಿ ಆದಂದಂಗೆ ಅದು. ಅದೇ ಅದು ಸಾಕ್ಷಿ ಕೆಲಸ ಏನಂದ್ರ ಬೆಳಗುದಷ್ಟೇ, ಎಲ್ಲವನ್ನು ಬೆಳಗುತ್ತದದು. ಹೌದೌದು. ಅದು ಯಾಕೆ ಬೆಳಗಲ್ಲ ಅಂದ್ರ ಆ ಅಂತಃಕರಣ ವೃತ್ತಿ ಇಲ್ಲೇ ಇಲ್ಲ ಅದರಲ್ಲಿ. ಎಲ್ಲೇ ಅಂತಃಕರಣ ವೃತ್ತಿ ಇಲ್ಲ ಇರ್ತದ, ಅದು ಇದಕ್ಕಿದ್ದಂಗೆ ತಿಳಿತದ. ಅಂತಃಕರಣ ವೃತ್ತಿ ಈ ಮನ್ಯಾಗಿನ ಲೈಟ್ ಎಲ್ಲ ಬೆಳಗ್ತದ. ನಿನಗ್ ಬೇಕಾಗಿದ್ದು ಏನ್ ಬೇಕಾಗಿದ ಅದು ತೊಳೋದು. ಎಲ್ಲ ಬೆಳಗ್ತದ ಅಂದ್ರೆ ಎಲ್ಲಾನು ತೊಳಂಗಿಲ್ಲ ನಾವು. ಯಾವ್ದು ಬೇಕಾಗ್ಯದ ತಗೋ, ಅದು ಬೆಳಕ್ ಮಾತ್ರ ಎಲ್ಲಾ ಕಡೆ ಬೆಳಗ್ತದ ಅದು. ಹಂಗಿವ ಕೇವಲ ಪ್ರಕಾಶ. ಅದಕ್ಕ ಇಲ್ಲಿ ವೃತ್ತಿ ಯಾವದಪ್ಪ ಅಂದ್ರೆ ಅವಿದ್ಯಾ ವೃತ್ತಿ ಅದ. ಅದು ಅವಿದ್ಯಾ ವೃತ್ತಿಯಿಂದ ಅವನಿಗೆ ತಿಳಿದಿಲ್ಲ, ಚಿದಾಭಾಸಕ್ಕೆ ತಿಳಿದಿಲ್ಲ. ಕಟ್ಟೆ. ಅಂತಃಕರಣ ವೃತ್ತಿ ಇತ್ತಂದ್ರೆ ಅದು ನೇತ್ರದ್ವಾರ ಪ್ರಮಾಣ ದ್ವಾರ ಆಗ್ತಿತ್ತು, ಅದು ಪ್ರಮ ಆಗ್ತಿತ್ತು. ಅದು ಅಂತಃಕರಣ ವೃತ್ತಿನೇ ಇಲ್ಲ. ಇಲ್ಲಿ ಅವಿದ್ಯಾ ವೃತ್ತಿ ಇರೋದ್ರಿಂದ ಭ್ರಮ ಆಗ್ಯದ್ರಿ ಇದು. ವೃತ್ತಿ ಅದ, ಪರಂತ ಆವರಣ ಹೋಗಿಲ್ಲ. ಮತ್ತೆ ಅವಿದ್ಯಾ ವೃತ್ತಿಯಿಂದ ಆವರಣ ಭಂಗ ಆಗಲ್ಲ. ಅಪ್ಪರ ಜಡ ವಸ್ತುಗಳನ್ನ ಗುರ್ತಾಡಿ ಅವ ಚಿದಾಭಾಸನಲ್ಲ ಯಪ್ಪ, ಇಲ್ಲಿ ಜಡ ಐತಲ್ಲ ಯಪ್ಪ. ಹ್ಞೂನ್ರಿ. ಸಾಕ್ಷಿದಿಂದ ಜಡ ವಸ್ತುಗಳು ಗುರುತ ಆಗುದಿಲ್ಲ ಯಪ್ಪ. ಇಲ್ಲಿ
ಚಿದಾಭಾಸನ ಜಡ ವಸ್ತುಗಳನ್ನು ಗುರುತ ಮಾಡ್ತಾನಲ್ಲಪ್ಪ ಇಲ್ಲಿ. ಆ ಪ್ರಮಾಣ ದ್ವಾರ ಆಗುವಂತ ಜ್ಞಾನ ಎಲ್ಲ ಚಿದಾಭಾಸ ಇರಿ. ಅವು ಇಂದ್ರಿಯ ದ್ವಾರ ಅಂದ್ರ ಪ್ರಮಾಣ, ಇಂದ್ರಿಯಗಳು ಪ್ರಮಾಣ ಅದಾವಿಲ್ರಿ. ಹ್ಞೂನ್ರಿಪ್ಪ. ಪ್ರಮಾಣದ ದ್ವಾರ ಆಗುವಂತ ಏನ್ ಜ್ಞಾನ ಅದಾವೆಲ್ಲ ಚಿದಾಭಾಸಗ ಆಗ್ತಾವ್ರಿ. ಹ್ಞೂನ್ರಿ. ಪ್ರಮಾಣದಿಂದ ಏನ್ ಕೇವಲ ಪ್ರಕಾಶ ಮಾಡ್ತಾನ ಅವೆಲ್ಲ ಸಾಕ್ಷಿ ವಿಷಯ ರೀ. ಅವೆಲ್ಲ ಸಾಕ್ಷಿ ಪ್ರಕಾಶ ಮಾಡ್ತಾನವು. ಹ್ಞೂನ್ರಿ. ಮೊದಲ ವಿಷಯ ನಂತರ ಜ್ಞಾನ ಎಲ್ಲಿ ಆಗ್ತದ? ಅದು ಪ್ರಮಾತ. ಅವನಿಗೆ ಯಾರಿಗೆ ಚಿದಾಭಾಸಕ ಜ್ಞಾನ ಆಗ್ತದ್ರಿ. ಅದು ವಿಷಯದ ಜ್ಞಾನ ಏಕಕಾಲಕ್ಕೆ ಎಲ್ಲಿ ಆಗ್ತದ? ಅದು ಸಾಕ್ಷಿ ಭಾಷ್ಯ ರೀ. ಅದು ಪ್ರಮಾತನಿಗೆ ವಿಷಯ ಅಲ್ಲದು. ಎರಡೂ ಒಮ್ಮೆ ಏಕಕಾಲದಲ್ಲಿ ವಿಷಯದ ಜ್ಞಾನ. ಸಾಮಾನ್ಯ ಅರಿವು ಇರ್ತದ, ಅದು ಸಾಮಾನ್ಯ ಅರಿವು. ಅಪ್ಪರ ನಮಸ್ಕಾರ ಅಪ್ಪರ. ಹೇಳ್ರಿಮ್ಮ. ಇಲ್ಲಿ ಆವರಣ ಭಂಗ ದ್ವಾರ ಆಗ್ತದಲ್ರಿ ಅಪ್ಪರ, ಇದು ಸಾಕ್ಷಿ ಭಾಷೆ ರೀ. ಹೌದಲ್ರಿ? ಇಲ್ರಿಮ್ಮ, ಆವರಣ ಭಂಗ ದ್ವಾರ ಆಗುವಂತದ್ರಿ. ಅದು ಸಾಕ್ಷಿ ಭಾಷೆದಲ್ಲಿ ಆಗ್ತದ್ರಿ ಅದು. ತಪ್ಪಾಗ್ತದ. ಚಿದಾಭಾಸಗ್ರಿಮ್ಮ ಅದು. ಹೌದ್ರಿ. ಆವರಣ ಭಂಗ ಆಯ್ತಂದ್ರ ಚಿದಾಭಾಸ ಅಲ್ಲೇ ತಿಳಿತಿದ್ದ. ಅಲ್ಲೇ ತಿಳಿತಿದ್ದ. ಹೌನ್ರಿ. ಆವರಣ ಭಂಗ ಆಗಲಿಲ್ಲಲ್ಲ, ಆಗ್ಲಾರ ಬಟ್ಟೆಕ್ ಅದು ಏನಾಯ್ತ್ರಿ? ಅದು ಭ್ರಮ ಆಗ್ಬಿಡ್ತದು. ಹೌನ್ರಿ. ಅದು ಸಾಕ್ಷಿ ಪ್ರಕಾಶ ಮಾಡ್ಯಾನ್ರಿ ಅದಕ್ಕೆ. ಹೌನ್ರಿ. ಈಗ ಸಾಕ್ಷಿ ಪ್ರಕಾಶ ಆದಾಗ ಆವರಣ ಭಂಗ ಆಯ್ತ್ರಿ. ಹೌದಿಲ್ರಿ? ಅಂದ್ರೆ ವಸ್ತು ಇದ್ದಂಗ ತಿಳಿತಂದ್ರ ಚಿದಾಭಾಸಗ ಆಗ್ತದ, ಇದ್ದ ವಸ್ತು ಬೇರೆ ತಿಳಿತಂದ್ರ ಸಾಕ್ಷಿಗ ಆಗ್ತದ. ಯಥಾರ್ಥ ಜ್ಞಾನ ಸಾಕ್ಷಿ ಭಾಷ್ಯಕ್ರಿ. ಸಾಮಾನ್ಯ ಜ್ಞಾನ ಅದು. ಯಥಾರ್ಥ ಜ್ಞಾನ ಆಯ್ತು ಅಂದ್ರೆ ಚಿದಾಭಾಸಗೆ ಅದು. ಹೌದ್ರಿ. ಆವರಣ ಭಂಗ ಆಗ್ಲಿಲ್ಲ ಅಂದ್ರ ಸಾಕ್ಷಿ ಬದಲೇ ಹೋಗಿಬಿಡ್ತದ. ಅದು ಪ್ರಮಾತಕ ವಿಷಯ ಇಲ್ರಿ. ಅದು ಪ್ರಮಾಣ ದ್ವಾರ ಆಯ್ತಂದ್ರ ಪ್ರಮಾತನಿಗೆ ವಿಷಯ ರೀ. ಅದು ಅದು ಅವಿದ್ಯೆಯಿಂದ ಆಗುವಂತದ್ದೆಲ್ಲ ಆ ಸಾಕ್ಷಿ ಪ್ರಕಾಶ ಮಾಡ್ತಾನ್ರಿ. ಅದು ವಿದ್ಯೆ ಇರ್ಲಿ ವಿದ್ಯೆ ಇರ್ಲಿ ಏನಿರ್ಲಿ, ಸಾಮಾನ್ಯವಾಗಿ ಅವ ಸಾಕ್ಷಿ ಎಲ್ಲವನ್ನು ಪ್ರಕಾಶ ಮಾಡ್ತಾನ. ತನಗೆ ಯಾವ್ದು ಬೇಕಾಗಿರ್ತದ ಅದು ತೋಳವ ಚಿದಾಭಾಸ. ಅದ್ರಂದೆಲ್ಲ ಆ ಅಂಗಡಿಯನ್ ತೋಳವ ಒಬ್ಬ ನೋಡ್ರಿ. ಅಲ್ಲಿ ಚಿದಾಭಾಸಂದ ಏನಾಗ್ಯದ ತಿಳಿದಿಲ್ಲ ಅವನಿಗೆ. ಯಾಕೆ ತಿಳಿದಿಲ್ಲ ಅಂದ್ರ ಆವರಣ ಭಂಗ ಆಗಿಲ್ಲ. ಆವರಣ ಭಂಗ ಆಗ್ಲಾರದ ಬಟ್ಟಿಗೆ ನೆತ್ತಿ ಬಿಟ್ಟದ ವೃತ್ತಿ. ಅವಿದ್ಯೆ ಕ್ಷೋಭೆಯಾಗಿ ಏನಾಗ್ಯದ? ಅದು ತಮೋ ಗುಣದಿಂದ ಹಾವಾಗ್ಯದ, ಸತ್ವ ಗುಣದಿಂದ ಹಾವಿನ ಜ್ಞಾನ ಆಗ್ಯದ. ಆವರಣ ಭಂಗ ಆಯ್ತು ಅಂದ್ರೆ ವಸ್ತು ಅವಚನ ಚೇತನ ಮತ್ತು ವೃತ್ತಿ ಅವಚನ ಚೇತನ ಏಕಾದಾಗನೆ ಆವರಣ ಭಂಗ ಆಗ್ತದ್ರಪ್ಪ. ಇದು ಮುಖ್ಯ ನೋಡ್ರಿ. ಹ್ಞೂನ್ರಿ. ಚೇತನಗಳ ಅಭೇದ ಆಗ್ಲಾರ್ದೆ ಅದು ಪ್ರತ್ಯಕ್ಷ ಜ್ಞಾನ ಆಗುದೇ ಇಲ್ರಿ. ಹೌದ್ರಿ. ಬ್ರಹ್ಮಸ್ಥಳದಲ್ಲಿ ಅಂತಃಕರಣಕ್ಕಿಂತ ಭಿನ್ನವುಳ್ಳ ಅವಿದ್ಯೆಯ ಪರಿಣಾಮವಾದ ಸರ್ಪಾದಿ ವಿಷಯಗಳ ಮತ್ತು ಅವುಗಳ ಜ್ಞಾನವು ಒಂದೇ ಸಮಯದಲ್ಲಿ ಉತ್ಪನ್ನವಾಗಿ ಲೀನವಾಗುತ್ತವೆ ಮತ್ತು ಅವು ಸಾಕ್ಷಿ ಭಾಷ್ಯವಿರುತ್ತವೆ. ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಏನಾಗ್ಯಾವ್ರಿ? ಉತ್ಪನ್ನ ಆಗ್ಯಾವ, ಲೀನ ಆಗ್ಯಾವು. ಒಂದೇ ಸಮಯದಲ್ಲಿ ಉತ್ಪನ್ನವಾಗಿ ಲೀನವಾಗುತ್ತವೆ ಮತ್ತು ಅವು ಸಾಕ್ಷಿ ಭಾಷ್ಯವಿರುತ್ತವೆ. ಹೇಗೆ ಸರ್ಪವು ಅವಿದ್ಯೆಯ ಪರಿಣಾಮವಿರುತ್ತದೆ, ಅದರಂತೆ ಅದರ ಜ್ಞಾನವಾದರೂ ಏನದರಿದು ಆ ಜ್ಞಾನ ರೂಪ ವೃತ್ತಿಯಾದರೂ ಕೂಡ ಅವಿದ್ಯೆಯ ಪರಿಣಾಮವೇ ಇರುತ್ತದೆ.
ಜ್ಞಾನ ರೂಪ ವೃತ್ತಿಯಾದರೂ ಕೂಡ ಅವಿದ್ಯೆಯ ಪರಿಣಾಮವೇ ಇರುತ್ತದೆ, ಅಂತಃಕರಣದ ಪರಿಣಾಮವಲ್ಲ. ಯಾಕಂದರೆ ಹೇಗೆ ರಜ್ಜುವಿನ ಜ್ಞಾನದಿಂದ ಸರ್ಪವು ಬಾಧಿಸಿಕೊಳ್ಳುತ್ತದೆಯೋ ಹಾಗೆ ಅದರ ಜ್ಞಾನವಾದರೂ ಕೂಡ ಬಾಧಿಸಿಕೊಳ್ಳುತ್ತದೆ. ಹೌದು. ಆದ್ದರಿಂದ ಸರ್ಪದ ಜ್ಞಾನವಾದರೂ ಸರ್ಪದಂತೆ ಅವಿದ್ಯೆಯ ಕಾರ್ಯವಾಗಿರುವುದರಿಂದ, ಯಾವುದ್ರಿ ಸರ್ಪದ ಜ್ಞಾನವಾದರೂ ಸರ್ಪದಂತೆ, ಸರ್ಪ ಹೆಂಗ ಅವಿದ್ಯೆ ಕಾರ್ಯದೋ ಸರ್ಪದ ಜ್ಞಾನವಾದರೂ ಅವಿದ್ಯೆಯ ಕಾರ್ಯವಾಗಿರುವುದರಿಂದ ಸತ್ತಗಳಕ್ಕಿಂತಲೂ ವಿಲಕ್ಷಣವಾಗಿ ಅನಿರ್ವಚನೀಯವಿರುತ್ತದೆ. ಸರ್ಪಜ್ಞಾನ ಎರಡು ಅವಿದ್ಯೆ ಕಾರ್ಯವಾದ್ದರಿಂದ ಹೆಂಗಪ್ಪ ಸತ್ತಕ್ಕಿಂತ ವಿಲಕ್ಷಣ. ಅದಕ್ಕೆ ಅವರು ಅನಿರ್ವಚನಿಗೆ ಏನ್ ಲಕ್ಷಣ ಮಾಡ್ಯಾರ? ಸತ್ತ ವಿಲಕ್ಷಣ ಅವಿದ್ಯೆಯ ಪರಿಣಾಮ. ಅನಿರ್ವಚನೀಯ ಇರುತ್ತದೆ. ಆದರೆ ಏನ್ ಹೇಳ್ತಾರೆ ನೋಡ್ರಿ, ಒಂದನೇದ್ದು ರಜ್ಜು ಉಪಹಿತ ಚೇತನದಲ್ಲಿರುವ ತಮೋಗುಣ ಪ್ರಧಾನವಾದ ಅವಿದ್ಯ ಅಂಶದ ಪರಿಣಾಮವು ಏನಾದ್ರೆ ಅದು ಸರ್ಪವಿರುತ್ತದೆ. ನೋಡ್ರಿ ಇಲ್ಲಿ ಹೇಳಿದ್ರು ನೋಡ್ರಿ, ಒಂದೇ ಅಕಡದೊಳಗೆ ಏನ್ ಹೇಳಿದ್ರು ನೋಡ್ರಿ, ರಜ್ಜು ಉಪಹಿತ ಚೇತನದಲ್ಲಿರುವ ತಮೋಗುಣ ಪ್ರಧಾನವಾದ ಅವಿದ್ಯಾ ಆ ವಿದ್ಯೆಯ ಅಂಶದ ಪರಿಣಾಮವು ಸರ್ಪವಿರುತ್ತದೆ. ಅಂದ್ರೆ ಸರ್ಪ ರೂಪದ. ಮತ್ತು ಇನ್ನು ಎರಡನೇ ಕಡ ಸಾಕ್ಷಿ ಚೇತನದಲ್ಲಿರುವ ಅವಿದ್ಯೆಯ ಸತ್ವಗುಣದ ಪರಿಣಾಮವು ವೃತ್ತಿ ಜ್ಞಾನವಿರುತ್ತದೆ. ಆ ರಜ್ಜು ಚೇತನದಲ್ಲಿರುವ ಅವಿದ್ಯೆಯು ಯಾವ ಸಮಯದಲ್ಲಿ ಸರ್ಪಾಕಾರ ಪರಿಣಾಮವನ್ನು ಹೊಂದುವುದು, ಅದೇ ಸಮಯದಲ್ಲಿ ಸಾಕ್ಷಿ ಆಶ್ರಿತದಲ್ಲಿರುವ ಅವಿದ್ಯೆಯ ಜ್ಞಾನಾಕಾರ ಪರಿಣಾಮವನ್ನು ಹೊಂದುತ್ತದೆ. ಅಂದ್ರೆ ಇದು ಈ ಸಾಕ್ಷಿ ಚೇತನದಲ್ಲಿ ಇರುವ ಅವಿದ್ಯೆ ಅಂದ್ರ ಆ ಅಂತಃಕರಣದಲ್ಲಿ ವರ್ತಿಸತಕ್ಕಂತ ಚೇತನ ಅನ್ಬೇಕನ್ರಿ ಅಪ್ಪ ಅವ್ರದು? ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ್ರಿ. ಅದೇ ಸಾಕ್ಷಿ ಅಂದ್ರೆ ಅದಕ್ಕೆ ಅನ್ಬೇಕಾಗ್ತದ, ಅದ್ರ ಬಿಟ್ರೆ ಮತ್ತೊಂದು ಯಾವ್ದಕ್ಕೂ ಅರ್ಲಕ್ ಬರೋದಿಲ್ಲ. ರೈಟ್. ಜ್ಞಾನಾಕಾರ ಪರಿಣಾಮವನ್ನು ಹೊಂದುತ್ತದೆ. ಯಾಕಂದರೆ ರಜ್ಜು ಚೇತನ ಆಶ್ರಿತದಲ್ಲಿರುವ ಅವಿದ್ಯೆಯಲ್ಲಿ ಕ್ಷೋಭವು ಯಾವ ನಿಮಿತ್ತದಿಂದಾಗುವುದೋ ಅದೇ ನಿಮಿತ್ತದಿಂದಲೇ ಸಾಕ್ಷಿ ಆಶ್ರಿತ ಅವಿದ್ಯ ಅಂಶದಲ್ಲಿ ಕ್ಷೋಭವಾಗುತ್ತದೆ. ಕ್ಷೋಭ ಆಗುವುದು ಯಾವಾಗಲೂ ಅವಿದ್ಯೆನೇ ರೀ. ಅವಿದ್ಯೆನೆ, ಅವು ಚೇತನ ಏನೂ ಆಗಲ್ಲ. ಅದು ಆಶ್ರಯದ ಬರೇ ಕೇವಲ ಅಧಿಷ್ಠಾನ ಆಶ್ರಯ ಅದಕ್ಕೆ. ಆದ್ದರಿಂದ ಬ್ರಹ್ಮಸ್ಥಳದಲ್ಲಿ ಸರ್ಪಾದಿ ವಿಷಯಗಳು ಮತ್ತು ಅವುಗಳ ಜ್ಞಾನವು ಒಂದೇ ಸಮಯದಲ್ಲಿ ಉತ್ಪನ್ನವಾಗುತ್ತದೆ. ವಿಷಯದ ಜ್ಞಾನ ಏಕಕಾಲಕ್ಕೆ ಉತ್ಪನ್ನದರೆ ಅದು. ಮತ್ತು ರಜ್ಜು ಮೊದಲಾದ ಅಧಿಷ್ಠಾನಗಳ ಜ್ಞಾನದಿಂದ ಒಂದೇ ಸಮಯದಲ್ಲಿ ಲೀನವಾಗುತ್ತದೆ. ಈ ರೀತಿಯಿಂದ ಸರ್ಪವೇ ಮೊದಲಾದ ಭ್ರಮಗಳಲ್ಲಿ ಹಿಂಗ ತಿಳ್ಕೋರಿ ಅಂತ ಹೇಳ್ಯಾರ. ಇನ್ನು ವಿಷಯದಲ್ಲಿ ಸಮಯ ಆಯ್ತು, ಮತ್ತ ನಾಳಿನ ದಿವಸ ನೋಡೋಣ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ.